ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ರೀಡಿಂಗು ಅಂತಂದರೆ, ತಮ್ಮ ಜೀವನ ಆಧ್ಯಾತ್ಮಿಕದ ಕಡೆಗೆ ವಾಲ್ತಾ ಇದ್ದರೆ ಯಾಕೆ, ಮತ್ತು ಇದರಿಂದ ಉಪಯೋಗ ಏನು ಅಂತನ್ನೋ ವಿಷಯದ ಬದಲಾಗಿ ಇವತ್ತು ಚರ್ಚೆ ಮಾಡೋಣ. ಓಕೆ. ನಾ ಎಷ್ಟೋ ಮಂದಿನ ಕೇಳ್ತೀನಿ, ಫೋನ್ ಮಾಡಿರ್ತಾರೆ, ಏನಾರೇ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಾಕತ್ತಿರ್ತೀವಿ ರೀ ಮೇಡಮ್, ಏನಾರೇ ಹಿಂಗೆ ಪ್ರಾಬ್ಲಮ್ಸ್ ಬರ್ತಾವೆ, ಮತ್ತು ಅದು ಒಟ್ಟು ಮುಂದೆ ಹೋಗಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ ಅವರು. ಸೊ ನೋಡೋಣ ಏನಾಗ್ತತಿ. ಅದ್ರ ಬದಲಾಗಿ ವಿಸ್ತಾರವಾಗಿ ಚರ್ಚೆ ಮಾಡುವ. ಇಲ್ಲಿ 2 ಫೈಲ್ಸ್ ಅಂತ ಇಟ್ಕೊರಿ. ಇದು 1 ಕೌಡಿ, ಇದು 2 ಕೌಡಿ. ತಮಗೆ ಯಾವ್ದು ಬೇಕೋ ತಾವು ಚೂಸ್ ಮಾಡಿಕೊಡ್ರಿ. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬರ್ತಾ ಇರುವಂಥ ಆಬ್ಸ್ಟೆಕಲ್ಸ್ ಏನು, ಅಥವಾ ಆಬ್ಸ್ಟೆಕಲ್ಸ್ ನಿಮಗೆ ಏನು ಹೇಳಾಕತ್ತಾವ. ಓಕೆ, ಅದರ ಬದಲಾಗಿ ನೋಡೋಣ. ಸರಿನಾ? ಆಧ್ಯಾತ್ಮಿಕ ತಮ್ಮ ಜೀವನ ಆಧ್ಯಾತ್ಮದ ಕಡೆಗೆ ವಾಲ್ತಾ ಇದೆನಾ, ಅಥವಾ ವಾಲ್ತಾ ಇರಲಿಲ್ಲ ಅಂತಂದರೆ ಅದನ್ನು ಆ ಕಡೆಗೆ ಹೇಗೆ ವಾಲಿಸೋದು. ಓಕೆ, ಆ ಥರನೂ ವಿಚಾರ ಮಾಡಿರಿ. ನೋಡಿರಿ, ಯಾರು ಫೈಲ್ 1 ತೊಗೊಂಡಿರಲ್ಲ, ಯಾರು 1 ಕೌಡಿ ಚೂಸ್ ಮಾಡಿರಿ, ಅವ್ರಿಗೇನು ಬರ್ತಾ ಇದೆ. ಓಕೆ, ಸ್ಟ್ರೆಂಗ್ತ್ ಇದೆ. ಹೈ ಪ್ರಿಸ್ಟ್ರೆಸ್, ಮ್ಯಾಜಿಷಿಯನ್, ನೋಡ್ರಿ, ಯಾರು ಫೈಲ್ 1 ಚೂಸ್ ಮಾಡ್ಕೊಂಡಿರಿ, ಎಲ್ಲ ನಿಮ್ಮ ಹತ್ರ ಮೇಜರ್ ಅರ್ಕಾನಾ ಕಾರ್ಡ್ಸ್. ಓಕೆ, ವಿಲ್ ಟೇಕ್ ಲೈಕ್ ದಿಸ್. ನೋಡ್ರಿ, ಇದು ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ, ಈ ರೀಡಿಂಗ್ ನಿಮ್ಮ ಇಂಟ್ಯೂಷನ್ ಮೇಲೆ ಮೊದಲೇ ಮಾತು ನೀವು ಲಕ್ಷ್ಯ ಕೊಡಬೇಕು. ಆಮೇಲೆ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಜೀವನ ಆಧ್ಯಾತ್ಮಿಕ ಜೀವನದ ಕಡೆ ವಾಲ್ತಾ ಇದ್ದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರಾಕತ್ತೈತಿ. ಓಕೆ, ಆದರೆ ಬರಾಕತ್ತೈತಿ ಅಂತಂತಂದ್ರೆ ಹೆಂಗಂತಂದ್ರೆ, ಇಲ್ಲೇ ಸ್ಯಾಟರ್ನ್ ಎನರ್ಜಿ ಐತಿ, ಇಲ್ಲಿಯೂ ಸ್ಯಾಟರ್ನ್ ಎನರ್ಜಿ ಐತಿ. ಸ್ಯಾಟರ್ನ್ ಎನರ್ಜಿ ಏನು ಹೇಳ್ತೈತಿ ಅಂದ್ರೆ ಲೇಟ್ ಹೇಳ್ತೈತಿ, ಡಿಲೇ ಹೇಳ್ತೈತಿ, ಹಾರ್ಡ್ ವರ್ಕ್ ಹೇಳ್ತೈತಿ, ಕನ್ಸಿಸ್ಟೆನ್ಸಿ ಹೇಳ್ತೈತಿ, ರಿಪೀಟೆಡ್ಲಿ ಒಂದೇ ವರ್ಕ್ ಮಾಡೋದು ಅಂತ ಹೇಳ್ತೈತಿ. ಇದರರ್ಥ ನಾವು ಮಾಲಿ ಜಪ ಮಾಡ್ತಿರ್ತೇವಲ್ಲ, ಅಯ್ಯೋ ಎಷ್ಟು ದಿನ ಎಷ್ಟು ವರ್ಷ ಇದು ಒಂದೇ ಮಾಡೋದಪ್ಪ ಅಂತ, ಹಂಗೆ ರಿಪೀಟೆಡ್ಲಿ ಮಾಡಬೇಕದನ್ನು, ಅವಾಗನೇ ಕೆಲಸ ಆಗೋದು. ಹಂಗೆ ಕೆಲಸ ಇಲ್ಲಿ ಮಾಡಾಕೆ ನಿಮಗೆ ಹೇಳಾಕತ್ತೈತಿದು. ಓಕೆ, ಆದರೆ ಹೆಂಗೈತಿ ಅಂತಂತಂದ್ರೆ, ನೀವು ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡಾಕತ್ತಿಲ್ಲ. ಕೆಲಸ ನೀವು ಮಾಡಿದ್ರಿ ಅಂತಂತಂದ್ರೆ ಅವಾಗ ಇದಕ್ಕೆ ಏನಾದರೂ ಒಂದು ಅರ್ಥ. ಈಗ ಸದ್ಯ ನೀವು ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ನೋಡಿರಿ, ಈ ರೀಡಿಂಗ್ ಏನು ಹೇಳ್ತೈತಿ, ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ಈಗ ಇದು ನೋಡಿರಿ, ನಾ ಹೇಳಿದ್ನಲ್ಲ, ಮನಸ್ಸಿನ ಆಳದಲ್ಲಿ ಆಧ್ಯಾತ್ಮಿಕ ಜೀವನದ ಬೀಜ ಮೊಳಕೆ ಹೊಡೆದೈತಿ. ಆದರೆ ಹೆಂಗೈತಿ ಅಂತಂದ್ರೆ ಅದರ ಬದಲಾಗಿ ಸೀರಿಯಸ್ನೆಸ್ ಇಲ್ಲ. ನೋಡಿರಿ, ಸ್ಟ್ರೆಂಗ್ತ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಈಗೋ ಹೇಳ್ತೈತಿ. ಅದು ಈಗೋ ತೋರಿಸ್ತೈತಿ. ಈಗೋ ಅಂತಂತಂದ್ರೆ ಅಹಂಕಾರ. ಮನುಷ್ಯಾಗ ಹೆಂಗಿರ್ತೈತೆ ಅಂದ್ರೆ, ಮನುಷ್ಯನ ಕಡೆ ಸ್ಟ್ರೆಂಗ್ತ್ ಭಾಳ ಇತ್ತು ಅಂತಂತಂದ್ರೆ ಅವ ಯಾವಾಗಿದ್ರೂ ಅನ್ಸಂಗಿಲ್ಲ ನನಗೆ ಡಿವೈನ್ ಎನರ್ಜಿದು ಏನಾದರೂ ಅವಶ್ಯಕತೆ ಐತಿ ಅಂತ ತನ್ನ ಬಲದ ಮೇಲೆ ತನಗೆ ಭಾಳ ಅಹಂಕಾರ ಇರ್ತೈತಿ ಮನುಷ್ಯಾಗ. ನಿಮಗೂ ಅದೇ ಥರ. ಆಮೇಲೆ ಫೀಲಿಂಗ್ಸು ಸಾಫ್ಟ್ ಇಲ್ಲ, ಭಾಳ ರಾ ಫೀಲಿಂಗ್ಸ್ ಅದಾವ. ಒಂಥರ ರಾ ಫೀಲಿಂಗ್ಸ್ ಅನ್ರಿ, ರಾ ಇಮೋಷನ್ಸ್ ಅಂದ್ರೆ ಪ್ರಾಣಿ ಪ್ರವೃತ್ತಿ ಇನ್ನೂ ಹೋಗಿರಂಗಿಲ್ಲ ಮನುಷ್ಯನಲ್ಲಿ. ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇನ್ನೂ ಅದಿರ್ತೈತಿ. ಅಂದರೆ ಒಂಥರ ಬಿರುಸಂಗೆ ಇರೋದು. ಸ್ಪಿರಿಚುವಲ್ ಲೈನಿಗೆ ಆ ಥರ ಬಿರುಸಿದ್ರೆ, ಹಂಗೆ ಹಠಮಾರಿತನ ಜಾಸ್ತಿ ಇದ್ರೆ, ಅಹಂಕಾರ ಜಾಸ್ತಿ ಇದ್ರೆ, ಸ್ಪಿರಿಚುವಲ್ ಲೈನಿಗೆ ಒಗ್ಕೊಳ್ಳಂಗಿಲ್ಲ ಮನುಷ್ಯ. ಯಾಕಂದ್ರೆ ಅದು ಸ್ಪಿರಿಚುವಲ್ ಲೈನ್ದೊಳಗೆ ನಡೆಯಂಗೇ ಇಲ್ಲ.
ಸೊ ನಿಮಗೇನು ಹೇಳಾಕತ್ತೈತಿ ಇಲ್ಲಿ ನೇಚರ್ ಅಂತಂತಂದ್ರೆ, ಸ್ವಲ್ಪ ನಿಮ್ಮ ಈಗೋನ ಒಂದು ಸ್ವಲ್ಪ ಬದಿಗಿಡ್ರಿ ಅಂತ. ಒಂದು ಸ್ವಲ್ಪ ಬದಿಗಿಟ್ಟು ಏನು ವಿಚಾರ ಮಾಡಬೇಕು ಅಂತಂದ್ರೆ, ನಿಮ್ಮಲ್ಲಿ ಅನ್ಕಂಡೀಷ್ನಲ್ ಲವ್ ತೊಗೊಂಬಿಡ್ರಿ ಅಂತ. ಅನ್ಕಂಡೀಷ್ನಲ್ ಲವ್ ಅಂತಂತಂದ್ರೆ, ನೀ ನನಗೆ ಏನಾರ ಕೊಟ್ರೆ ನಾನು ನಿನಗೆ ಏನಾರ ಕೊಡ್ತೇನೆ ಅಂತ. ಎಲ್ಲಿ ರಾ ಫೀಲಿಂಗ್ಸು ರಾ ಇಮೋಷನ್ಸು ಇರ್ತಾವೆ, ಇಲ್ಲಿ ಇಂಥ ವಿಚಾರಗಳು ಇರ್ತಾವೆ. ಅನ್ಕಂಡೀಷ್ನಲ್ ಲವ್ ಯಾವಾಗಿರ್ತೈತಿ ಅಂತಂದ್ರೆ, ಡಿವೈನ್ ಎನರ್ಜಿ ಜೊತೆ ನೀವು ಯಾವಾಗ ಕನೆಕ್ಷನ್ದಾಗ ಬರ್ತೀರಿ ಅವಾಗ ಅನಿಸ್ತದೆ. ಯಾಕಂತಂದ್ರೆ ಈ ಕಾರ್ಡ್ ಏನು ಹೇಳ್ತೈತಿ, ಎಂಪ್ರೆಸ್ ಕಾರ್ಡ್ ಅಂತಂದ್ರೆ, ಈಕೆ ಒಂಥರ ಯೂನಿವರ್ಸಲ್ ಮದರ್ ಹತ್ರ ಅನ್ಕಂಡೀಷ್ನಲ್ ಲವ್ ಇರ್ತೈತಿ. ನಿಮಗೆ ಗೊತ್ತಾಗಬೇಕು ನಿಮ್ಮ ಸೋಲ್ ಪರ್ಪಸ್ ಏನು ಅಂತಂದು ಹೇಳಿ, ಮತ್ತು ಸೋಲಿಗೆ ಒಂದು ಪರ್ಪಸ್ ಅಂತಂದು ಹೇಳಿ ಬೇಕು. ಡಿವೈನ್ ಫೆಮಿನೈನ್ ಎನರ್ಜಿ ನಿಮ್ಮಲ್ಲಿ ತಯಾರು ಆಗಬೇಕು, ಮತ್ತು ನೀವು ತಯಾರು ಮಾಡೋಕೆ ಅದ್ರ ಕಡೆ ಪ್ರಯತ್ನ ಪಡಬೇಕು. ಅಂದರೆ ನಿಮ್ಮಲ್ಲಿ ಬರುವಂಥದ್ದು ಏನೇನೋ ಒಳಗೆ ವಿಚಾರಗಳು ಬರ್ತಿರ್ತಲ್ಲ, ಅವಾಗ ನೀವು ಪ್ರಾಪರಂಗೆ ಆಧ್ಯಾತ್ಮಿಕದ ಜೀವನದ ಕಡೆ ವಾಲಕ್ಕೆ ಸಾಧ್ಯ. ಯಾಕೆ ಗೊತ್ತಾ, ಪ್ರತಿಯೊಂದು ಮನುಷ್ಯನಲ್ಲಿಯೂ ಒಂದು ಪುರುಷ ಮತ್ತು ಪ್ರಕೃತಿ ಅಂತ ಇರ್ತಾವೆ. ಮೇಲ್ ಮತ್ತು ಫೀಮೇಲ್ ಅದು ಎರಡೂ ಅಂಶ ಪ್ರತಿ ಮನುಷ್ಯನಲ್ಲೂ ಇರ್ತಾವೆ. ಹೆಣ್ಣಿನಲ್ಲೂ ಇರ್ತೈತಿ, ಗಂಡಿನಲ್ಲೂ ಇರ್ತೈತಿ. ಇದೇನು ಹೇಳ್ತೈತಿ, ರಾ ಇಮೋಷನ್ಸ್ ಅಂದ್ರೆ ನಾ ಏನು ಹೇಳಿದ್ನಿ ಅಂದ್ರೆ, ಅದಕ್ಕೆ ಪ್ರಾಣಿ ಪ್ರವೃತ್ತಿ ಅಂದರೆ ಬರೇ ಇಲ್ಲೇ ಮೇಲ್ ಎನರ್ಜಿ ಅಷ್ಟೇ ಐತಿ. ಮೇಲ್ ಎನರ್ಜಿ ಅಷ್ಟೇ ಐತಿ, ಫೆಮಿನೈನ್ ಎನರ್ಜಿಯಲ್ಲಿ ಇಲ್ಲ. ಸೊ ಅದರದ್ದು ನೆಸೆಸಿಟಿ ಐತಿ ತಮಗೆ. ಈಗ ಹೆಂಗೈತೆ ನೋಡ್ರಿ. ಅದಾದಮೇಲೆ ಯಾವ ಕಾರ್ಡ್ ಐತಿ ಅಂದರೆ ಮೆಜಿಷಿಯನ್ ಕಾರ್ಡ್. ಇದೇನು ತಿಳಿಸ್ತೈತಿ ಅಂದ್ರೆ, ನಿಮ್ಮ ವಿಲ್ ಪವರ್ ಮೇಲೆ ನೀವು ಕೆಲಸ ಮಾಡಬೇಕು. ಈಗ ಹೆಂಗೈತಿ ಅಂತಂದ್ರೆ, ಈಗೋ ಯಾಕೆ ಬರ್ತೈತಿ ಅಂದ್ರೆ ಮನುಷ್ಯನ ಹತ್ರ, ನನ್ನ ಹತ್ರ ಎಲ್ಲ ಐತಪ್ಪ, ನಾ ಎಮ್ ರಿಸೋರ್ಸ್ಫುಲ್ ಪರ್ಸನ್, ನಾ ಯಾಕೆ ಮತ್ತೊಬ್ಬರ ಮೇಲೆ, ಅದು ದೇವರೇ ಇರಲಿ, ಅದು ಹೆಣ್ಣು ದೇವ್ರು ಇರಲಿ, ಗಂಡು ದೇವ್ರು ಇರಲಿ, ಏನೇ ಇರಲಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಇರಲಿ, ನಾ ಯಾಕೆ ಅದನ್ನು ಮಾಡಬೇಕು ಅಂತ ಹಿಂಗೆ ಇರ್ತೈತೆ. ಯಾಕಂದ್ರೆ ಮನುಷ್ಯ ಗೊತ್ತಿರ್ತದಲ್ಲ, ನನ್ನ ಹತ್ರ ಎಲ್ಲ ಐತಿ ರಿಸೋರ್ಸಸ್ ಅಂತಂದು ಹೇಳಿ. ಹೆಂಗೈತಿ ಅಂದ್ರೆ, ಮಾತಿನಿಂದ ಕುತರ್ಕದಿಂದ ಮಾತಿನಿಂದ ಗೆಲ್ಲೋದು ಮನುಷ್ಯರನ್ನ, ಆ ಥರದ ಮಾನಸಿಕ ಪ್ರವೃತ್ತಿ ಐತಿ. ಈಗ ನೀವು ಅದಕ್ಕೆ ಹೆಂಗೆ ಅಂತಂದ್ರೆ, ಅದನ್ನು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ನೋಡಿರಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡಬೇಕು ಅಂತಂತ ಅಂದ್ಕೊಂಡ್ರೂ ಸಹಿತ ಅದಕ್ಕೆ ವಿರುದ್ಧವಾದಂಥ ವಿಚಾರಗಳು ನಿಮ್ಮ ತಲೆಯೊಳಗತಾವೆ. ಯಾಕಂತಂದ್ರೆ ನಿಮ್ಮಲ್ಲಿ ಇಮೋಷನ್ಸ್ ಅನ್ರಿ, ಫೀಲಿಂಗ್ಸ್ ಅನ್ರಿ, ಅವ್ರು ರಿಫೈನ್ ಆಗಬೇಕು. ಅಂದ್ರೆ ನಿಮ್ಮ ಕೆಲಸ ಆಗ್ತೈತೆ ಅಲ್ಲಿಂದ. ಯಾಕಂದ್ರೆ ಆ ಕಾರ್ಡ್ ಏನು ತೋರಿಸ್ತತಿ ಅಂದರೆ, ಸ್ಯಾಟರ್ನ್ ಅಂತ ತೋರಿಸ್ತೈತಿ ಮತ್ತು ಸನ್ ಅಂತ ತೋರಿಸ್ತೈತೆ ಆ ಕಾರ್ಡ್. ಸನ್ ಅಂದರೆ ಈಗೋ, ಸ್ಯಾಟರ್ನ್ ಅಂದರೆ ಡಿಲೇ. ಸ್ಯಾಟರ್ನ್ ಅಂತಂದ್ರೆ ಏನೋ ನೀರಸ್, ಪ್ರೀತಿ ಇರಲಾರ್ದಂಥ ಗ್ರಹ. ಅಲ್ಲಿ ಬರೇ ಅಂದರೆ ಕೆಲಸ. ಸೊ ಈ ಥರದ ಪ್ರವೃತ್ತಿಯಿಂದ ತಾವು ಹೊರಗೆ ಬರಬೇಕು ಅಂತ ಹೇಳ್ತೈತಿ. ಈಗ ಯಾಕೆ ಆಗವಲ್ತು ಅಂತಂತಂದ್ರೆ, 5 ಆಫ್ ವಾಂಡ್ಸ್ ಏನು ತೋರಿಸ್ತೈತಿ ಅಂದ್ರೆ, ಒಂಥರ ಇನ್ನರ್ ಕಾನ್ಫ್ಲಿಕ್ಟ್ ಅನ್ರಿ, ಡಿಸ್ಟ್ರಾಕ್ಷನ್ ಅನ್ರಿ, ಅಥವಾ ಯಾರೇ ಹೇಳಿದ್ದನ್ನು ಕೇಳಂಗಿಲ್ಲ, ಅದಕ್ಕೊಂದು 100 ಪ್ರಶ್ನೆಗಳನ್ನು ಮಾಡೋದು. ಸ್ಪಿರಿಚುವಲ್ ಲೈನ್ ಹೆಂಗಿರ್ತೈತಿ ಅಂತಂದ್ರೆ, ನೀವು 100 ಪ್ರಶ್ನೆಗಳನ್ನು ಮಾಡಿದ್ರೆ ಮುಂದಿನ ವ್ಯಕ್ತಿ ಬಲ್ಲವರೇ ಆಗಿದ್ದರೂ ಸಹಿತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ನಿಮಗೆಂದೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ನೀವು ಮತ್ತೊಬ್ರು ಯಾರು ಹುಡುಕ್ತೀರಿ, ಮತ್ತು ಅದೇ ಪ್ರಶ್ನೆಗಳನ್ನು ಅವ್ರ ಹತ್ರ ತೊಗೊಂಡು ಹೋಗ್ತೀರಿ. ಅದಕ್ಕೆ ಇಲ್ಲಿ ಹೆಂಗೈತಿ ಅಂದ್ರೆ, ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತಂತಂದ್ರೆ ನೀವು ಇಲ್ಲಿ ಸರೆಂಡರ್ ಆಗಬೇಕು ಅಂತ. ಓಕೆ, ಈಗಾಗಲೇ ನಿಮ್ಮಲ್ಲಿ ಅದು ಬೀಜ ಮೊಳಕೆ ಹೊಡೆದ್ರೂ ಸಹಿತ ನಿಮಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಒಂದು ವೇಳೆ ನೀವು ಅದ್ರ ಕಡೆ ಲಕ್ಷ್ಯ ಕೊಟ್ರಿ ಅಂತಂತಂದ್ರೆ, ವೀಲ್ ಆಫ್ ಫಾರ್ಚೂನ್ ಹೇಳ್ತೈತಿ, ಒಳ್ಳೆ ಟೈಮ್ ಬರ್ತೈತಿ ಜೀವನದೊಳಗೆ. ಅಂದ್ರೆ ಒಳ್ಳೆ ಟೈಮ್ ಅನುಭವಿಸಕ್ಕೆ ಬರ್ತೈತಿ ಅಂತ. ಈಗ ನೋಡ್ರಿ, ಅದು ಆ ರಾ ಇಮೋಷನ್ಸ್ ಇಟ್ಕೊಂಡು ಟೈಮ್ ಚೇಂಜ್ ಆಯ್ತು ಅಂತಂತಂದ್ರೆ ನಿಮ್ಮಲ್ಲಿ ಯಾವ ಥರದ ಬದಲಾವಣೆ ಇರೋಂಗಿಲ್ಲ. ಮತ್ತು ಅದೇ ಈಗೋ, ಅದೇ ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು ಎಲ್ಲ ಅದ್ರ ಜೊತೆನೇ ಹೋಗ್ತೀರಿ. ಒಂದು ವೇಳೆ ನಿಮಗೆ ರಿಫೈನ್ ಆಗಬೇಕು ಅಂತಂದು ಹೇಳಿ ಮನಸ್ಸಿದ್ರೆ ನೀವು ಅದ್ರ ಕಡೆ ಲಕ್ಷ್ಯ ಕೊಡಬೇಕಷ್ಟೆ. ಯಾಕಂದರೆ ನಿಮಗೆ ಈಗಾಗಲೇ ಇನ್ನರ್ ಕಾಲಿಂಗ್ ಸ್ಟಾರ್ಟ್ ಆಗೈತಿ, ಆದರೆ ನಿಮ್ಮ ಲಕ್ಷ್ಯಕ್ಕೆ ಬಂದಿಲ್ಲ. ಸೊ ಇದಕ್ಕೆ ಒಂದು ಗೈಡೆನ್ಸ್ ತೆಗೆದು ನೋಡೋಣ, ಯಾರು ನಿಮಗೆ ಏನು ಹೇಳಾಕತ್ತಾರ ಅಂತಂದು ಹೇಳಿ. ಓಕೆ, ಗಂಗಾ ರಿವರ್ ಒಂದು ಫಸ್ಟಿಗೆ ತಕ್ಕೊಳ್ಳೋನಿಲ್ಲ ರೀ. ठीक है, 4 ठीक है.
ನೀವು 5 ಆಫ್ ವಾಂಡ್ಸ್ ಅದನ್ನು ನೋಡಿ ಏನು ಹೇಳಿದೆ, ಸಿಕ್ಕಾಪಟ್ಟೆ ಒಳಗೆಲ್ಲ ದ್ವಂದ್ವ ಇರ್ತೈತಿ, ಮಾನಸಿಕ ತೊಳಲಾಟ ಇರ್ತೈತಿ, ಯಾವುದನ್ನು ಅಂತ ಫಿಕ್ಸ್ ಮಾಡೋಕ್ಕೆ ಬರ್ತಿರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಸೊ ಇಲ್ಲಿ ಏನು ಹೇಳಕತ್ತ ನೋಡ್ರಿ ದೇವಿ ಗಂಗಾ, ಪ್ಯೂರಿಫೈ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಸೀಕ್ ಇನ್ನರ್ ಕ್ಲೆನ್ಸಿಂಗ್. ಈಗ ಕೆಲವೊಂದು ಸರ್ತಿ ಜನ ಇದನ್ನು ತೊಗೊಂಬರ್ತಾರೆ, ಕುಂಡ್ಲಿ ತೊಗೊಂಬರ್ತಾರೆ, ಅಯ್ಯೋ ಪರಿಹಾರ ಹೇಳ್ರಿ ಅಂತ. ಏನಾದರೂ ಒಂದು ಪರಿಹಾರ ಮಾಡಿದರೆ ದಟ್ ಈಸ್ ಟೈಮ್ ಬೀಯಿಂಗ್, ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಮತ್ತೆ ಶುರು ಆಗ್ತದ. ಅದಕ್ಕೆ ಅವ್ರು ಏನು ಹೇಳಕತ್ತಾರ ಅಂತಂದ್ರೆ, ಪ್ಯೂರಿಫೈ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಸೀಕ್ ಇನ್ನರ್ ಕ್ಲೆನ್ಸಿಂಗ್ ಅಂತಂದ್ರೆ ಮರ್ಕ್ಯುರಿ ಸರಿ ಮಾಡಿಕೊಡ್ರಿ ಅಂತ, ಥಾಟ್ ಪ್ರೊಸೆಸ್ ಕ್ಲೀನ್ ಮಾಡಿಕೊಡ್ರಿ ಅಂತ. ಒಳ್ಳೆಯದನ್ನು ವಿಚಾರ ಮಾಡಿರಿ, ಒಳ್ಳೆಯದನ್ನು ಕೇಳಿರಿ, ಒಳ್ಳೇದು ಯಾರೇ ಹೇಳಿದ್ರೆ ಅದನ್ನು ಅನುಸರಿಸಕ್ಕೆ ನೋಡಿರಿ, ಅದನ್ನು ಅನುಸರಿಸಿ ಅದರ ಅನುಭವ ತಗೊಳ್ರಿ. ಒಳ್ಳೇದು ಅನಿಸಿದ್ರೆ ಮುಂದೆ ಕಂಟಿನ್ಯೂ ಮಾಡಿರಿ, ಅದರ್ವೈಸ್ ಬಿಟ್ಬಿಡ್ರಿ. ಅಂದರೆ ಇದರ ಅರ್ಥ ಕುಂಡ್ಲಿ ನೋಡಬೇಕು ಅಂತಂತಂದ್ರೆ ಟೆಂಪ್ರರಿಲಿ ಯಾವುದಾರ ನೀವು ಪರಿಹಾರಗಳನ್ನು ಹುಡುಕಾಡಕ್ಕೆ ಹೋಗ್ಬೇಡ್ರಿ. ಕುಂಡ್ಲಿ ಒಳಗೆ ಯಾವುದನ್ನ ಪರಿಹಾರ ಹೇಳಿದರೆ ಎಂಥ ಪರಿಹಾರ ಹೇಳಬೇಕು ಅಂತಂದ್ರೆ, ಅಥವಾ ಎಂಥ ಪರಿಹಾರ ತೊಗೋಬೇಕು ಅಂದ್ರೆ ಲೈಫ್ ಟೈಮ್ ತನಕ ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕು. ಲೈಫ್ ಟೈಮ್ ತನಕ ನೀವು ಡಿಪೆಂಡೆಂಟ್ ಆಗಿರಬಾರ್ದು ಆಸ್ಟ್ರಾಲಜರ್ನ ಮೇಲೆ. ಅವ್ರು ಏನಾರು ಹೇಳ್ತಾರೆ ರೀ, ನಾವು ಮಾಡ್ತೇನೆ ರೀ, ಅದು ಯಂತ್ರ ತನ್ನಿರಿ, ತಂತ್ರ ತನ್ನಿರಿ, ಮಾಡಿದ್ನಿರಿ, ಮಾಡಬಾರ್ದು ಅಂತಂತಲ್ಲ, ಬೇಕಾದಷ್ಟು ಮಾಡಿಕೊಡ್ರಿ. ಆದರೆ ಎವ್ರಿ ಟೈಮ್ ನೀವು ಎಸ್ಟ್ರಾಲಜರ್ನ ಅವು ಇರಾಕನ ಸಾಧ್ಯನ ಏನು, ಅವು ನಿಮ್ಮ ಮಾರ್ಟಲ್ ಅಲ್ಲ, ಅವು ಹೋಗ್ಬೋದು ಇವತ್ತಿಲ್ಲ ನಾಳೆ ಈ ಪೃಥ್ವಿ ಬಿಟ್ಟು. ಸೊ ನೀವು ಇಂಡಿಪೆಂಡೆಂಟ್ ಆಗಕ್ಕೆ ನೋಡಿರಿ. ಹೆಂಗೆ ಅಂದ್ರೆ ಇದ್ರ ಅರ್ಥ ಜಪ ತಪ ನೀವು ಮಾಡಿ ಆ ಎನರ್ಜಿನ ಒಲಿಸ್ಕೊಡ್ರಿ. ನಿಮಗೇನು ಬೇಕು ಅದರಿಂದ ಕೆಲಸ ತೊಗೊಡ್ರಿ. ಸ್ಪಿರಿಚುವ್ಯಾಲಿಟಿ ಏನು ಮಾಡ್ತೈತಿ ಅಂತಂದ್ರೆ ಮನುಷ್ಯನ ಇಂಡಿಪೆಂಡೆಂಟ್ ಮಾಡ್ತೈತಿ, ಡಿಪೆಂಡೆಂಟ್ ಮಾಡೋಂಗಿಲ್ಲ. ಸೊ ದೇವಿ ಗಂಗಾ ನಿಮಗೇನು ಹೇಳಕತ್ತಾಳ ಅಂತಂದ್ರೆ 5 ಆಫ್ ವಾಂಡ್ಸ್ ಸಲುವಾಗಿ ಹೇಳ್ತಾಳೆ, ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಮಾಡಿರಿ. ಓಕೆ ನೋಡಿರಿ, ಇಲ್ಲೇ ಗಾಡೆಸ್ ಆಫ್ ಸ್ಪೀಚ್, ವಾಕ್, ಇಶ್ಯೂ ಅರೈಸ್ ಬಿಕಾಸ್ ಆಫ್ ಕಮ್ಯುನಿಕೇಷನ್, ಯೂಸ್ ಯುವರ್ ವರ್ಡ್ಸ್ ವೈಸ್ಲಿ, ಸ್ಪೀಕ್ ವಿತ್ ಇಂಟೆನ್ಷನ್. ಏನಂತ ಹೇಳಿದ್ನಿ ನಾನು ಇಲ್ಲೇ, ರಾ ಎಮೋಷನ್ಸು, ರಾ ಫೀಲಿಂಗ್ಸು. ನಾ ಹೇಳಿದ್ದೇ ಖರೆ ಅಂದರೆ ಒಂಥರ ಪಶು ಪ್ರವೃತ್ತಿ ಅಥವಾ ಪ್ರಾಣಿ ಪ್ರವೃತ್ತಿ. ಪಶು ಪ್ರವೃತ್ತಿ ಅಂತಂದ್ರೆ ತಪ್ಪಾಗಿ ಅಂತ ತಿಳ್ಕೊಬೇಡ್ರಿ. ಕೆಲವೊಂದಿಷ್ಟು ಭಾಳ ಮಂದಿ ಇರ್ತಾರೆ ಹಂಗೆ, ಅವ್ರಿಗೆ ಒಟ್ಟು ನಾಜೂಕಂಗೆ ಒಟ್ಟು ಮಾತಾಡೋಕ್ಕೂ ಬರೋಂಗಿಲ್ಲ, ಯಾರು ಹೇಳಿದ್ದು ತಿಳಿಯಂಗೇನೂ ಇಲ್ಲ, ಅವ್ರು ಇಷ್ಟು ಬಿರ್ಸಿರ್ತಾರಲ್ಲ. ನೋಡಿರಿ, ನೀವೆಲ್ಲರೂ ನನಗಿಂತ ಸಣ್ಣವ್ರು ಇರ್ತೀರಿ, ವಯಸ್ಸಾಗ ಕಡಿಮೆನೇ ಇರ್ಬೋದು. ನಾ ಇಂಥವೆಲ್ಲ ಜನರನ್ನು ನೋಡೇನಿ. ಅವ್ರ ಮುಂದಿನ ಮನುಷ್ಯ ಬೇಕಾದಷ್ಟು ಶಾಣೆ ಇರಲ್ಲ, ಅವ್ರಿಗೆ ಏನು ಹೇಳ್ರೆ ಅವ್ರಿಗೆ ಏನೂ ತಿಳಿಯೋಂಗಿಲ್ಲ. ಅದಕ್ಕೆ ಏನು ಹೇಳಕತ್ತಾರಲ್ಲ, ಕಮ್ಯುನಿಕೇಷನ್ದಿಂದ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಆಧ್ಯಾತ್ಮಿಕ ಜೀವನನ ನೀವು ನಡೆಸಬೇಕು ಅಂತನ್ಸಿದ್ರೆ, ಓಕೆ, ನಡೆಸಬೇಕು ಅಂತನ್ಸಿದ್ರೆ ನೀವು ಮಾತಾಡೋದನ್ನು ಕಡಿಮೆ ಮಾಡಿರಿ. ನೋಡಿರಿ, ನಮಗೆ ಗೊತ್ತಿರಲಾರ್ದಂಥ ವಿಷಯಗಳ ಬದಲಾಗಿ ನಾವು ಮಾತನಾಡುವುದನ್ನು ಬಿಟ್ಟರೆ, ನಾನು ಹೇಳ್ತೇನೆ 98% ನಮ್ಮ ಜೀವನದೊಳಗಿನ ಪ್ರಾಬ್ಲಮ್ಸ್ ಸಾಲ್ವ್ ಆದಂಗೆ. ನಮಗೆ ಗೊತ್ತಿರಲಿ ಎಲ್ಲ ವಿಷಯಗಳ ಬದಲಾಗಿ ನಾವು ಮಾತಾಡ್ತಿರ್ತೇವೆ, ಪ್ರಾಬ್ಲಮ್ ಅಲ್ಲೇ ಬರ್ತೈತಿ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ, ವಾಕ್ಸಿದ್ಧಿ ಇದು ಒಂದು ವಾಕ್ಸಿದ್ಧಿ ಅಂದ್ರೆ ಇದು ನೀವು ಮಾತಾಡಿದ್ದು ಖರೆ ಹಾಕ್ಬೇಕಂದ್ರೆ ಅದು ಒಂದು ದೇವ್ರು ಕೊಟ್ಟ ದೇಣಿಗೆ. ಅದು ಮರ್ಕ್ಯುರಿನ ಹೇಳ್ತೈತಿ. ವಾಕ್ಸಿದ್ಧಿ ಯಾರ ಕಡೆ ಐತಿ ಅಂದ್ರೆ ಮರ್ಕ್ಯುರಿ ಕಡೆ. ಮರ್ಕ್ಯುರಿ ಅಂತಂದ್ರೆ ಬುಧಗ್ರಹ ಸರಿ ಮಾಡಿಕೊಡ್ರಿ. ನಿಮ್ಮ ಬುಧಗ್ರಹ ಸರಿ ಇಲ್ಲ ಅಂತ ಹೇಳಕತ್ತಾರ. ಸಿರ್ಫ್ ತರ್ಕ ವಿತರ್ಕ ಅಲ್ಲ, ತರ್ಕ ವಿತರ್ಕ ಕುತರ್ಕ 3 ಮಾಡ್ತಿರ್ಕಂತೈತಿ ನೀವು ಬಹುತೇಕ. ಅಂದರೆ ಯಾರು ಮನುಷ್ಯ ಸ್ಪಿರಿಚುವಾಲಿಟಿ ಏನಾರ ಫಾಲೋ ಮಾಡ್ತಿದ್ದ ಅಂತಂದ್ರೆ ಎಷ್ಟು ಆಕೈತೆ ಅಷ್ಟು ಅವ್ರನ್ನ ಸೋಲ್ಸೋದು ಅಂತಂದು ಹೇಳಿ ವಿಚಾರ ಮಾಡುವಂಥ ಪ್ರವೃತ್ತಿ ಬಿಡ್ರಿ ಅದನ್ನು. ಸಿ ರೈಸ್ ಅಬೌವ್ ಚಾಲೆಂಜಸ್, ಸೋರ್ ಟು ನ್ಯೂ ಹೈಟ್ಸ್. ನಿಮ್ಮ ಜೀವನದಲ್ಲಿ ಬರುವಂಥ ಚಾಲೆಂಜಸ್ಸನ್ನು ಕಾಂಕರ್ ಮಾಡಿ ಎತ್ತರಕ್ಕೆ ಹಾರಕ್ಕೆ ಪ್ರಯತ್ನ ಪಡ್ರಿ ಅಂತ ಗರುಡ ಹೇಳ್ತೈತೆ. ಇವೆಲ್ಲ ಕೆಳಗಿನ ಲೆವೆಲ್ ಕೆಲಸ ಇವು. ಪ್ರಾಣಿ ಪ್ರವೃತ್ತಿ ಇಟ್ಕೊಳ್ಳೋದು, ಅಹಂಕಾರದಿಂದ ಇರೋದು, ಏನಾದರೂ ಮಾಡಿರಿ ಬಿಡ್ರಿ, ದೇವ್ರಿಗೆ ಸಂಬಂಧಪಟ್ಟದ್ದನ್ನು ಏನಾದರೂ ಮಾಡಿರಿ ಬಿಡ್ರಿ ಅಂತಂದು ಹೇಳಿದ್ರೆ ಅದಕ್ಕೆ ಅಹಂಕಾರ ಅಡ್ಡಿ ಬರೋದು. ಮತ್ತು ನನ್ನ ಹತ್ರ ನಾ ರಿಸೋರ್ಸ್ಫುಲ್ ಅದೇನಿ, ನನಗೆ ಅದಕ್ಕೆ ಬೇಕು, ಇದ್ರದ್ದು ಏನೋ ಅವಶ್ಯಕತೆ ಇಲ್ಲ ಅಂತಂತ ಹೇಳಿ ತಿಳ್ಕೊಳ್ಳೋದು. ತೆಕೋ ಟೈಮ್ ಕಪ್ ಬದಲ್ ಸಕ್ತಾ ಹೈ ಕಿಸಿನೇ ನೈ ಇದಕ್ಕ, ಇದನ್ನೇ ಹೇಳಾಕತ್ತೈತಿ. ಇದು ಟೈಮ್, ವೀಲ್ ಆಫ್ ಫಾರ್ಚೂನ್. ಇವತ್ತೈತಿ, ನಾಳೆ ಇರಲಿಕ್ಕಿಲ್ಲ. ನಾಳೆ ಇಲ್ಲ ಅಂತಂತಂದಾಗ ಬಿಹೇವ್ ಹೆಂಗೆ ಮಾಡ್ಬೇಕು, ಅವಾಗ ಹುಚ್ಚಾಗ್ತದೆ ಮನುಷ್ಯ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಮೆಂಟಲಿ ಬ್ಯಾಲೆನ್ಸ್ಡ್ ಇರಾಕ ಸ್ಪಿರಿಚುವ್ಯಾಲಿಟಿ ಈಸ್ ವೆರಿ ಮಚ್ ನೆಸೆಸರಿ. ಅದು ಬೇಸಿಕ್ ನೀಡ್ ಅದು ಆ್ಯಕ್ಚುಲಿ ಎಲ್ಲ ಮನುಷ್ಯರಿಗೂ. ಸೊ ಇದ್ರ ಬದಲಾಗಿ ತಾವು ಸೀರಿಯಸ್ಲಿ ವಿಚಾರ ಮಾಡಿರಿ ಅಂತ ಹೇಳಕತ್ತೈತಿ. ಸೊ ಇದ್ರ ಜೊತೆಗೆ ಲಾರ್ಡ್ ಪ್ರಜಾಪತಿ ನಿಮ್ಗೆ ಏನು ಹೇಳ್ತಾರೆ ನೋಡ್ರಿ, ಇವರು ನಾವೆಲ್ಲ ಜೀವಿಗಳಲ್ಲ. ಸೊ ನಮ್ಮನ್ನು ಇವರು ರೂಲ್ ಮಾಡ್ತಾರೆ ಪ್ರಜಾಪತಿ. ಓಕೆ, ನ್ಯೂ ಬಿಗಿನಿಂಗ್ಸ್ ಅಹೆಡ್, ಫಾಸ್ಟರ್ ಕ್ರಿಯೇಟಿವಿಟಿ ಆ್ಯಂಡ್ ಗ್ರೋತ್, ನರ್ಚರ್ ನ್ಯೂ ಬಿಗಿನಿಂಗ್ಸ್.
ನೋಡ್ರಿ, ಈ ಕಾರ್ಡ್ ಏನು ಹೇಳ್ತೈತಿ, ಈ ಕಾರ್ಡ್ ಇದನ್ನು ಹೇಳ್ತೈತಿ. ನಿಮ್ಮ ಜೀವನದಲ್ಲಿ ಏನು ಒಂದು ಹೊಸ ಟೈಮ್ ಬರೋಕ್ಕೆ ತಯಾರಾಗೈತಲ್ಲ, ನಿಮಗೇನದು ಹೊಸ ಟೈಮ್ ಏನು ಬರೋಕ್ಕೆ ತಯಾರಾಗೈತಲ್ಲ, ಅದನ್ನು ವೆಲ್ಕಮ್ ಮಾಡಿರಿ, ಅದನ್ನು ನರ್ಚರ್ ಮಾಡಿರಿ. ಓಕೆ, ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿರಿ ಸರಿಯಂಗೆ, ನಿಮ್ಮ ಜೀವನದಲ್ಲಿ ಒಂದು ಗ್ರೋತ್ ಕಾಣ್ರಿ ಅಂತ. ಜೀವನದಲ್ಲಿ ಈಗ ಆಧ್ಯಾತ್ಮಿಕ ಜೀವನದ ಕಡೆಗೆ ನಿಮ್ಮ ಒಲವು ಇತ್ತು ಅಂತಂತಂದ್ರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತಂದ್ರೆ, ಮುಂದೆ ಬರುವಂಥ ಜೀವನವನ್ನು ನೀವು ಸರಿಯಾಗಿ ಬದುಕಲು ಸಾಧ್ಯ. ಅಂದರೆ ಮೆಂಟಲಿ ಬ್ಯಾಲೆನ್ಸ್ಡ್ ಇರ್ತೈತಿ ಮನುಷ್ಯ. ನೀವು ಅದನ್ನು ಕಂಡುಕೊಳ್ರಿ ಅಂತ ಈ ರೀಡಿಂಗ್ ಹೇಳಾಕತ್ತೈತಿ. ನಿಮ್ಮಲ್ಲಿರುವಂಥ ಈ ಥರದ ಇಮೋಷನ್ಸ್ದಿಂದ ಹೊರಗೆ ಬರ್ರಿ. ಓಕೆ, ನೋಡಿ, ಒಟ್ಟಾರೆ ಈ ರೀಡಿಂಗದ ಅರ್ಥ ಏನು ಗೊತ್ತಾ? ನನಗೆ ತಿಳಿದ ಮಟ್ಟಿಗೆ ಒಂದು ವಿಷಯ ಹೇಳಬೇಕು ಅಂತಂದರೆ, ಟೈಮ್ ಇದು ದೇವರೆಲ್ಲ ಕೊಟ್ಟಾನೀಗ. ಓಕೆ, ಧೈರ್ಯ ಐತಿ, ಆಮೇಲೆಲ್ಲ ರಿಸೋರ್ಸ್ಫುಲ್ ಅಂದರೆ ಎಲ್ಲ ಥರದ ಸಾಧನಗಳು ಒಂದು ಮನುಷ್ಯನ ಒಳ್ಳೆ ಜೀವನಕ್ಕೆ ಏನು ಬೇಕು ಎಲ್ಲ ಐತಿ ನಿಮ್ಮ ಹತ್ರ, ಆಯಿತಾ? ಆಮೇಲೆ ಸಾಕಾಗುವಷ್ಟು ದುಡ್ಡು, ಅದು ಇದು ಎಲ್ಲ ಐತಿ ಅಂತಂದು ಹೆಂಗೆ ಇಟ್ಕೊಡ್ರಿ. ಈಗ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಲಿಲ್ಲ, ಈ ಥರದ್ದೆಲ್ಲ ಅಂದರೆ ಒಂಥರ ಆ ಥರದ ಪ್ರಾಣಿ ಪ್ರವೃತ್ತಿ ಐತಿ. ಪ್ರಾಣಿ ಪ್ರವೃತ್ತಿ ಅಂದರೆ ನಯ ವಿನಯ ಎಲ್ಲ, ಚೆಂದಾಗೆ ಮಾತಾಡೋಕ್ಕೆ ಬರೋಂಗಿಲ್ಲ, ಮತ್ತೊಬ್ಬರಿಗೆ ನೋವುಗಳನ್ನು ನಲಿವುಗಳನ್ನು ಅರ್ಥ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಮತ್ತೊಬ್ಬರ ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಈ ಥರದ ಎಲ್ಲ ಒಂಥರ ಒರಟು ಸ್ವಭಾವ ನಿಮ್ಮ ಹತ್ರ ಅದಾವ ಅಂತ ತಿಳ್ಕೊಂಡ್ರಿ. ಆಯಿತು, ಕೊನೆ ತನಕನೂ ನನಗದಕ್ಕೆ ಬೇಕು, ನಾ ಸಾಯೋ ತನಕ ಇರ್ತೈತೆ. ಓಕೆ, ಎಲ್ಲ ಆಯಿತು, ಇತ್ರಿ ತಿಂದ್ರಿ ಸತ್ರಿ. ಸತ್ತ ಮೇಲೆ ಏನಂತ ತಿಳ್ಕೊಂಡಿರೋ, ಮುಂದಿನ ಜನ್ಮದಾಗ ದೇವ್ರು ಇದನ್ನು ಕೊಡ್ತಾನೋ? ಇದನ್ನು ದೇವರು ಕೊಡೋದಿಲ್ಲ, ಯಾಕಂದ್ರೆ ಇದನ್ನು ಟೆಂಪ್ರರಿ ಕೊಟ್ಟಾನವ. ನಿಮ್ಮ ಜೋಡಿ ಏನು ಬರ್ತೈತಿ ಗೊತ್ತೈತಿನ? ನಿಮ್ದು ಏನು ಕ್ಯಾರೆಕ್ಟರ್ ಅದಾವಲ್ಲ ಅದ ಬರ್ತೈತಿ, ನೀವೇನು ಮಾಡಿರಲ್ಲ ಅದ ಬರ್ತೈತಿ. ನೀವು ನಿಮ್ಮ ಕರ್ಮವನ್ನು ಕಟ್ಟಿಕೊಂಡು ಹೋಗುತ್ತೀರಿ. ಇದೆಲ್ಲ ಸಾಧನ ಕೊಟ್ಟಾನಲ್ಲ, ಮುಂದಿನ ಜನ್ಮದಾಗ ಕೊಡೋಂಗಿಲ್ಲ ಅವ. ಎಲ್ಲರ ಒಂದು ಜೋಪಡಿಯಾಗಿ ಹೋಗಿತಾನ, ಆಮೇಲೆ ಎಲ್ಲೇ ಬಿದ್ದಿರ. ಯಾಕಂತಂದ್ರೆ ಹೋಸರ್ತೆ ನಿನಗೆಲ್ಲ ಕೊಟ್ಟಿದ್ನಿ, ಅದನ್ನು ಅನುಭವಿಸೋದು ನಿನಗೆ ಹೆಂಗೆ ಅಂತಂದು ಹೇಳಿ ನಿನಗೆ ಗೊತ್ತಾಗಲಿಲ್ಲ ಅಂತ ನಾವು. ಅದಕ್ಕೆ ದೇವ್ರು ಚಲೋ ಮನೆ ಕೊಟ್ಟಿದ್ರೆ, ಚಲೋದೇನಾದರೂ ಕೊಟ್ಟಿದ್ರೆ ಚಂದಾಗಿ ಇಡಾಕಲಿರಿ, ಸ್ವಚ್ಛಂಗೆ ಇಡಾಕಲಿರಿ ಅದನ್ನು. ಯಾಕಂದ್ರೆ ಕಾಮನ್ ಸೆನ್ಸ್ ಅಪ್ಪ. ಈಗ ನೀವು ನನ್ನ ಫ್ರೆಂಡ್ ಇದೀರಿ ಅಂತ ತಿಳ್ಕೊರಿ, ನಾನು ನಿಮಗೊಂದು ಚಲೋದೊಂದು ಗಿಫ್ಟ್ ಕೊಟ್ಟೇನೆ. ನಾನು ನಿಮ್ಮ ಮನೆಗೆ ಮೇಲೆ ಬರ್ತಿರ್ತೇನೆ, ನಾನು ಇದನ್ನು ನೋಡ್ತಿರ್ತೇನೆ. ಗಿಫ್ಟ್ ಎತ್ತಬೇಕತ್ತ ಬಿದ್ದಿರ್ತೈತೇನೆ ರೀ, ಅದನ್ನು ಸರಿ ಹಿಂಗೆ ಧೂಳಾದ ಒಡ್ಸಂಗಿಲ್ಲ, ಅದನ್ನು ಸರಿ ಜಗದಾಗ ನೀವು ಇಟ್ಟಿಲ್ಲ. ನಾ ಯಾಕೆ ಮತ್ತೊಂದು ಸರ್ತೆ ನಿಮಗೆ ಅಥವಾ ಹೊಸದಲ್ಲ ಯಾವುದಾದ್ರು ಚಲೋ ಗಿಫ್ಟ್ ನಾ ಇದಕ್ಕೆ ಕೊಡಕ್ಕೆ ಹೋಗ್ತೀನಿ? ನಾ ಅಂತಾನೆ ಅದಕ್ಕೆ ಇಟ್ಕೊಳ್ಳೋದಕ್ಕೆ ಗೊತ್ತಿಲ್ಲ, ಅದಕ್ಕೆ ಅದು ಕುಡಿದ್ಬಿಡು ಅಂತಂದು ಹೇಳಿ. ದೇವ್ರೂ ಸೇಮ್ ಕೆಲಸ ಮಾಡ್ತಾನೆ. ನಾವು ಏನು ಮಾಡ್ತೇವಲ್ಲ ನಮ್ಮ ಜೊತೆ ಬರ್ತೈತಿ. ಕಲಿತಿದ್ದು, ಓದಿದ್ದು, ನಾವು ಏನಾರು ಕರ್ಮ ಮಾಡಿದ್ದು, ಈ ಮನೆ, ಕಾರು, ಗಾಡಿ, ಬಂಗ್ಲೆ ಎಲ್ಲ ಅಗಲೇ ಜನಮ್ಮೆ ಹೈ ಕಿಸಿಕೊ ನೈ ಪತ. ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತಂದ್ರೆ ಅವ್ನು ಡೆಫಿನೆಟ್ಲಿ ಹೇಳ್ತಾನೆ, ಓಕೆ ಶೈಲಾಗ ನಾ ಲಾಸ್ಟ್ ಟೈಮ್ ಚಲೋ ಮನೆ ಕೊಟ್ಟಿದ್ನಿ, ಆಮೇಲೆ ಭಾಳ ಮನೆ ಪ್ರೀತಿ ಮಾಡ್ತಿದ್ಲು, ಅದ್ರ ಬದಲಾಗಿ ಅಷ್ಟೇ ಆದರ ಸತ್ಕಾರ ಇತ್ತು, ಆಮೇಲೆ ಒಟ್ಟಕ್ಕಿಗೆ ಟೋಟಲಿ ಅದ್ರ ಭಾಳ ವ್ಯಾಲ್ಯೂ ಭಾಳ ಇತ್ತು, ಅಂದರೆ ರೆಸ್ಪೆಕ್ಟ್ ಮಾಡ್ತಿದ್ಲಕ್ಕಿ, ಈ ಸರ್ತೆನೂ ಆಕಿಗೆ ಮನೆ ಕೊಡ್ರಿ ಅಂತ ಹೇಳ್ತಾರೆ. ಅದರ್ವೈಸ್ ಹೇಳ್ತಾರೆ ಅವ್ರು, ಅದು ಹೋದ ಸರ್ತೆ ಕೊಟ್ಟ ರೆಸ್ಪೆಕ್ಟ್ ಮಾಡಿಲ್ಲ, ಈ ಸರ್ತೆ ಕೊಡಕ್ಕೆ ಹೋಗ್ಬೇಡ, ದನ ದುಡ್ದಂಗೆ ದುಡಿಲಿಕ್ಕೆ ಅಂತಂದು ಹೇಳ್ತಾರೆ ಅವರು. ಅದಕ್ಕೆ ಸ್ಪಿರಿಚುವಾಲಿಟಿ ಅದಕ್ಕೆ ಅಂತಂತಂದ್ರೆ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲು. ನಿಮ್ಗೆ ಈಗಾಗಲೇ ಅನ್ನಿಸ್ತಿತ್ತು, ಮಾಡ್ತಿತ್ತು, ಆ ಥರ ಪ್ರಾಕ್ಟೀಸ್ ಮಾಡ್ಬೇಕಂತಂದೇಳಿ ಮಂದಿನ ನೋಡಿ ಯಾರನ್ನಾದ್ರೂ ನಿಮಗೆ ಮನಸ್ಸಾಗ್ತಿತ್ತು ಅಂತಂತಂದ್ರೆ ನೀವು ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಓಕೆ, ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ರೀಡಿಂಗ್ 2 ಕೌಡಿ ಯಾರು ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ತಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಥರದ ಆಬ್ಸ್ಟೆಕಲ್ಸ್ ಅದಾವ. ನಮಗೆ ಎಲ್ಲರಿಗೂ ಅನ್ನಿಸ್ತೈತಿ, ನಾನೆಲ್ಲ ಅದನ್ನು ಮಾಡೇನಿ, ಇದನ್ನು ಮಾಡೇನಿ, ನಾ ಮನಸ್ಸಲ್ಲಿ ಭಾಳ ಚಲೋ ಅದೇನಿ, ಮುಂದಿನ ಜನ್ಮದೊಳಗೆ ನಾ ಸಿಂಗರ್ ಆಗಬೇಕು, ಅಥವಾ ಯಾಕೆ ನಾನು ನೋಡಿರ್ತೇವಲ್ಲ ಸಿಂಗರ್ ಅದು ಎಷ್ಟು ಗಳಿಸ್ತಿರ್ತಾನೆ, ಹಂಗೇನೋ ನಮ್ಮ ತಲೆಯಾಗ ಬಂದಿರ್ತೈತಿ. ಯಾವುದೇ ವಿಷಯವನ್ನು ನಾವು ಬೇಡಬೇಕು ಅಥವಾ ಆ ಮಟ್ಟಕ್ಕೆ ನಾವು ಏರಬೇಕು ಅಂತಂತ ಅಂದ್ಕೊಂಡಿದ್ರೆ ಅದರ ಸಲುವಾಗಿ ನಾವು ಇವತ್ತಿಂದೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಅಂದ್ರೆ ಅದು ಫಲ ಕೊಡ್ತೈತಿ. ಕುಂತಲ್ಲೇ ನಾ ದೇವ್ರು ಯಾರಿಗೆ ಏನೂ ಕೊಡೋಂಗಿಲ್ಲ. ದೇವ್ರಂದರೆ ಯೂನಿವರ್ಸ್. ಓಕೆ, ಆ ಯೂನಿವರ್ಸದ ಲಾ ಏನಪ್ಪ ಅಂತಂತಂದರೆ ಮಾಡು ಮತ್ತು ತಗೋ, ಮಾಡಲಿಲ್ಲ ಕೊಡೋಂಗಿಲ್ಲ.
ಓಕೆ. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ಹೆಂಗೈತಿ ಅಂತಂದ್ರೆ ಇವೆರಡು ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಕೈತಿ. ಬೇಸಿಕಲಿ ಯು ಆರ್ ಅ ವೆರಿ ಕನ್ಫ್ಯೂಸ್ಡ್ ಪರ್ಸನ್. ಕನ್ಫ್ಯೂಷನ್ನೂ ಐತಿ, ನಿರಾಸಕ್ತಿನೂ ಐತಿ. ಕೇತುನ ಎನರ್ಜಿ ಅಲ್ಲ. ಸೊ ಒಂಥರ ಹೆಡ್ಲೆಸ್ ಗತೆ ಬಿಹೇವ್ ಮಾಡೋದು. ಅಂದ್ರೆ ಲಘು ಏನಂತಂದು ಹೇಳಿ ಹೊಳೆಯಂಗಿಲ್ಲ, ನಿರ್ಣಯಕ್ಕೆ ಲಘು ಬರೋಂಗಿಲ್ಲ. ಚಾಲೆಂಜಸ್ ಕಂಡ್ರೆ ಹೆದರೋದು. ಚಾಲೆಂಜಸ್ ಕಂಡ್ರೆ ಮನುಷ್ಯ ಯಾವಾಗ ಹೆದರ್ತತಿ ಗೊತ್ತೈತನ, ನಮ್ಮ ಹತ್ರ ಡಿಸಿಪ್ಲಿನ್ ಇಲ್ದಾಗ. ಈಗ ಡಿಸಿಪ್ಲಿನ್ ಫುಲ್ಲಿ ನೀವು ಕೆಲಸ ಮಾಡಿದ್ರಿ ಅಂತ ನಿಮ್ಮ ಕೆಲಸದ ಮೇಲೆ ಮಾಸ್ಟ್ರಿ ಇರ್ತೈತೆ. ಅದು ಏನೇ ಇರಲಿ, ಒಂದು ಭಾಷಣ ಮಾಡೋದನ್ನ ಐತೆ ಅಂತ ಇಟ್ಕೋರಿ. ನೀವು ಸರಿಯಾಗಿ ಅದನ್ನು ಬಾಯ್ಹಾಟ್ ಮಾಡಿದ್ರಿ, ಮನ್ಯಾಗ ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತಂದ್ರೆ ನೀವು ಸ್ಟೇಜ್ ಮೇಲೆ ಹೋಗಿ ಅದನ್ನು ಸರಿಯಾಗಿ ಪರ್ಫಾರ್ಮ್ ಮಾಡಬಹುದು. ನೀವು ಡಿಸಿಪ್ಲಿನ್ ಫುಲ್ಲಿ ಅದನ್ನು ಮಾಡೇ ಇಲ್ಲ ಅಂತಂದ್ರೆ ಮತ್ತು ನ್ಯಾಚುರಲಿ ಹೆದರ್ತೀರಿ ನೀವು ಆ ವಿಷಯ ಮಾಡೋಕೆ. ಇಲ್ಲಿ ಅದ ಪ್ರಾಬ್ಲಮ್ ಐತಿ. ಇಲ್ಲಿ ನೋಡಿರಿ, ಇಲ್ಲಿ ಹೆಂಗೈತಿ ಅಂದರೆ 2 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ದಟ್ ಶೋಸ್ ಅ ಸೋಲ್ಫುಲ್ ಕನೆಕ್ಷನ್. ಯಾವಾಗಿದ್ರೂ ವಿಚಾರ ಮಾಡ್ಬೇಕು ಮನುಷ್ಯ. ಈ ಜಗತ್ತಿಗೆ ನಾ ಬಂದೇನಿ ಅಂತಂತಂದ್ರೆ ಜಗತ್ತು ನನ್ನ ಸಲುವಾಗಿ ಇಷ್ಟು ಕೊಟ್ಟೈತಿ. ನಾವು ಮೇಲೆ ಅಂತಿರ್ತೇವೆ ಸರ್ಕಾರ ನಮಗೇನು ಕೊಟ್ಟೈತಿ, ಅದನ್ನು ಕೊಟ್ಟೈತಿ ಅಂಥವನ್ನೆಲ್ಲ ಹುಚ್ಚುಸ್ರಂಥ ಕನ್ವರ್ಸೇಷನ್ ಬಿಟ್ಬಿಡ್ಬೇಕು ಅವನು. ಈ ಜಗತ್ತು ನನಗೆ ಇಷ್ಟೆಲ್ಲ ಕೊಟ್ಟೈತಿ, ನಾ ಈ ಜಗತ್ತಿಗೆ ಏನು ಕೊಡಬೇಕು, ಈ ಜಗತ್ತಿಗೆ ನಾನು ಏನು ಕೊಟ್ಟರೆ ನನಗೆ ಸುಖ ಸಿಗ್ತೈತಿ, ಅಂದ್ರೆ ನನ್ನ ಆತ್ಮಕ್ಕೆ ಸುಖ ಸಿಗ್ತೈತಿ ಅನ್ನೋದ್ರ ಬದಲಾಗಿ ನೀವು ವಿಚಾರ ಮಾಡ್ಬೇಕು. ಈ ಜಗತ್ತಿನೆಡೆಗೆ ಅಷ್ಟೇ ಸಹಾನುಭೂತಿಯಿಂದ ವರ್ತಿಸಾಕೆ ನೀವು ನೋಡ್ಬೇಕು. ಆ ಥರದ ವಿಷಯಗಳು ಇಲ್ಲ. ಓಕೆ. ಎಂಪರರ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಸ್ಪಿರಿಚುವಾಲಿಟಿ ನೀವು ಫಾಲೋ ಮಾಡಬೇಕು ಅಂತಂದರೆ ಅದಕ್ಕೂ ಡಿಸಿಪ್ಲಿನ್ ಐತಿ. ಸ್ಪಿರಿಚುವಾಲಿಟಿ ಅಂತಂದರೆ ಇದರ ಅರ್ಥ ಹೇಡಿತನ ಅಂತಂತಲ್ಲ. ಆರೆಂಜ್ ಕಲರ್ ಅರ್ಬಿ ಹಾಕ್ಕೊಂಡು ಒಂದು ಜೋಳಿಗೆ ಹಾಕ್ಕೊಂಡು ಎದ್ದು ಹೋದ್ನಿ ಅದು ಸ್ಪಿರಿಚುವಾಲಿಟಿ, ಅದೆಲ್ಲ ಬಕ್ವಾಸ್ಗಿರಿ, ಅದು ಅಂಥದ್ದೆಲ್ಲ ಇರೋಂಗಿಲ್ಲ. ನೀವು ಹೋಗಿ ನೋಡಿರಿ ರಾಮಕೃಷ್ಣ ಮಿಷನ್ದೊಳಗದು ಕೆಲವೊಂದಿಷ್ಟು ಇಂಥ ಮಿಷನ್ಸ್ ಅದಾವಲ್ಲ, ಅಂತಲ್ಲೆಲ್ಲ ಹೋಗಿ ನೀವು ನೋಡಿರಿ ಅವರು ಎಷ್ಟು ಸ್ಟ್ರಿಕ್ಟಂಗೆ ರೂಲ್ಸ್ ಫಾಲೋ ಮಾಡ್ತಿರ್ತಾರೆ ಅಂತಂದು ಹೇಳಿ. ಯಾಕಂದ್ರೆ ಒಬ್ಬ ಸಂಸಾರಿ ಮನುಷ್ಯನಕ್ಕಿಂತಲೂ ಸನ್ಯಾಸಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ. ನೀವು ಯೋಗಿ ಸರ್ ನೋಡಿರ್ಬೋದು, ಈಗ ಎಷ್ಟು ಧೈರ್ಯ ಐತೆ ಆ ವ್ಯಕ್ತಿಗೆ. ವಿಚಾರ ಮಾಡಿದ್ರೆ ನೀವು ವಿಚಾರ ಮಾಡಿ ನೋಡ್ರಿ, ಒಬ್ಬ ಸನ್ಯಾಸಿ ಹತ್ರ ಎಷ್ಟು ಧೈರ್ಯ, ಒಬ್ಬ ಸೋಲ್ಜರ್ನಕ್ಕಿಂತಲೂ ಜಾಸ್ತಿ ಅವ್ರ ಕಡೆ ಧೈರ್ಯ ಐತಿ. ನೀವು ಹೆಂಗಂತಂತಾರೆ ಇಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಿರ್ಬೇಕು, ಅಥವಾ ಬಹುಶಃ ತೊಗೊಳೋದೂ ಇಲ್ಲ. ಎರಡರೊಳಗೆ ಯಾವುದೇ ಒಂದು ಆಗ್ತಿರ್ಬೇಕು. ಅಂದ್ರೆ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ತೊಗೊಂಡ್ರೆಲ್ಲ ಢೋ ಅಂತ ಮೇಮೇಲೆ ಹೊತ್ಕೊಂಡ್ಬಿಡೋದು. ಆಮೇಲೆ ಅದ್ರ ಬದಲಾಗಿ ಏನು ಯಾವುದು ಮಾಡೋಕ್ಕದು, ಯಾವುದು ದಂಡಿಗೆ ಹಚ್ಚೋಕ್ಕಾಗಂಗಿಲ್ಲ, ಎಲ್ಲದ್ರೊಳಗೂ ಸಿಕ್ಕಾಕೊಂಡ್ಬಿಡೋದು. ನೋಡಿರಿ, ಸ್ಪಿರಿಚುವಾಲಿಟಿ ಫಾಲೋ ಮಾಡಬೇಕು ಅಂತಂತಂದ್ರೂ ಸಹಿತ ಬುದ್ಧಿ ಬೇಕು. ಅದಕ್ಕೆ ಬುದ್ಧಿ ಹೆಂಗೆ ಬೇಕಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಸೆಟ್ ಮಾಡ್ಬೇಕು. ಅವಾಗ ನಾನು ಎಷ್ಟು ಮಾಡಬಲ್ಲೆ, ಯಾಕಂತಂತಂದ್ರೆ ಸ್ಪಿರಿಚುವಾಲಿಟಿಗೆ ಟೈಮ್ ತೆಗಿಬೇಕು. ಈಗ ನೋಡ್ರಿ, ನಾನು ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡ್ತಾನೆ, ಆಧ್ಯಾತ್ಮಿಕ ಜೀವನದ ಕಡೆ ಸಿಕ್ಕಾಪಟ್ಟೆ ಒಲವು ಐತಿ. ಮಂದಿ ಒಬ್ಬ ಸಂಸಾರಿ ಒಂದು ದಿವ್ಸಕ್ಕೆ ಒಂದೆರಡು ತಾಸು ಅದ್ರ ಬದಲಾಗಿ ಏನಾರು ಒಂದು ತಲೆಯಾಗ ಇರ್ತಿತ್ತು ಅಂದ್ರೆ ನನ್ನ ತಲೆ 10 ತಾಸು ಆದ ವಿಚಾರ ಇರ್ತದೆ ಸ್ಪಿರಿಚುವಾಲಿಟಿ ಬದಲಾಗಿ. ಆದರೆ ಇದರರ್ಥ ನಾ ಎಲ್ಲ ನಮ್ಮ ಮನೆಯಾಗೇನು ಕೆಲಸ ಎಲ್ಲ ಬಿಟ್ಟುಬಿಟ್ಟೇನೆ ಅಂತಂತಲ್ಲ. ನಾ ಎಲ್ಲ ಕೆಲಸ ಮಾಡ್ತೇನೆ, ಅಂದರೆ ಡಿಸಿಪ್ಲಿನ್ ಫುಲ್ಲಿ ಎಲ್ಲ ಕೆಲಸ ಮಾಡ್ತೇನೆ. ನಮ್ಮ ಮನ್ಯಾಗ ಅಡುಗೆ ಮಾಡ್ತೇನೆ. ಏನು ಒಂದು ಮನುಷ್ಯ ತನ್ನ ಜೀವನದೊಳಗೆ ಒಂದು ಹೆಣ್ಮಗಳಾಗಿ ಏನು ಮಾಡ್ಬೇಕು, ನಾನು ಅದನ್ನೆಲ್ಲ ಮಾಡ್ತೇನೆ. ನಮ್ಮ ಮನ್ಯಾಗ ನಾ ಯಾವುದನ್ನೋ ನಾನು ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡ್ತೇನೆ ರೀ ಅಂತೆಲ್ಲ ಬಿಟ್ಬಿಟ್ಟಿಲ್ಲ ನಾನು. ಎಸ ಕುಚ್ನೇ ಕಿಯ. ಏನಿದ್ರು ಬ್ಯಾಲೆನ್ಸ್ ಇರ್ಬೇಕು ಮನುಷ್ಯ. ಇಲ್ಲಿ ಬ್ಯಾಲೆನ್ಸ್ ಇಲ್ಲ, ನಿಮ್ಮಲ್ಲಿ ಬ್ಯಾಲೆನ್ಸ್ ಇಲ್ಲ. ಹುಯಿ ಅಂತಂದು ಹೇಳಿ ಕೆಲಸ ತೊಗೋತಿರ್ಕಂತತಿ. ಇಲ್ಲ, ಬಹುತೇಕ ಸುಮಾರು ಇರಬೇಕು, ಕೆಲಸನ ಮಾಡೋಂಗಿಲ್ಲ. ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಏನು ತೋರಿಸ್ತತಿ ಅಂತಂತಂದ್ರೆ ನೀವು ಸ್ಪಿರಿಚುವಲ್ ಲೈನ್ದೊಳಗೆ ಡಿಸಿಪ್ಲಿನ್ ಏನು ತೋರಿಸ್ತತಿ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿಗಳನ್ನು, ಜವಾಬ್ದಾರಿಗಳನ್ನು ಹೆಂಗೆ ಸರಿಯಾಗಿ ನಿಭಾಯಿಸೋದು ಅನ್ನೋದನ್ನು ತೋರಿಸ್ತದೆ. ಆ್ಯಕ್ಚುಲಿ 8 ಆಫ್ ವಾಂಡ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಒಂಥರ ಅವೇಕನಿಂಗ್ ಕಾಲ್ ಬರಾಕತ್ತೈತಿ ನಿಮಗೆ, ಆದರೆ ನಿಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಈಗ ಹೆಂಗಂತಂತಂದ್ರೆ ಒಂಥರ ಜಡ ಅಂತಾರೆ, ಜಡತ್ವವನ್ನು ಬಿಡಬೇಕು. ನಮ್ಮಲ್ಲಿ ಈ ಕಡೆ ಅಂತಾರೆ ಎಷ್ಟರ ಜಡ ಐತದ ಮನುಷ್ಯ ಅಂತಂದು ಹೇಳಿ. ಅಂತಂದ್ರೆ ಲಘು ಗೊತ್ತಾಗಂಗಿಲ್ಲ ಅಂತ, ಚುರುಕಿಲ್ಲ ಅಂತಂತದ್ರ ಅರ್ಥ. ನಿಮ್ಮ ಜೀವನದಲ್ಲಿ ಈಗಾಗಲೇ ಆ ಥರದ್ದು ಒಂದು ಟರ್ಮ್ ತೊಗೊಳಕತ್ತೈತಿ. ಈಗ ಲೈಫ್
ತೊಗೋತೈತಿ ಈಗ ಸದ್ಯ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಸ್ವಲ್ಪ ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನೋಡ್ರಿ. ಮಂದಿ ಏನು ಹೇಳ್ತಾರೆ ಅದನ್ನು ಸರಿ ಹಿಂಗೆ ಕೇಳಕ್ಕೆ ನೋಡ್ರಿ. ಜಗತ್ತನ್ನು ಪ್ರೀತಿ ಮಾಡಕ್ಕೆ ಕಲೀರಿ. ನಿಮ್ಮ ಆಸ್ಪಾಸ್ ಇರುವಂಥ ಜನರನ್ನು ಪ್ರೀತಿ ಮಾಡಕ್ಕೆ ಕಲೀರಿ. ಏನೇ ಒಂದು ಕೆಲಸ ಮಾಡ್ತಿದ್ರು ಅದ್ರಾಗ ಕನ್ಸಿಸ್ಟೆನ್ಸಿ ಇರಲಿ, ಅದ್ರಾಗ ಡಿಸಿಪ್ಲಿನ್ ಇರಲಿ. ಅಂದ್ರೆ ನೀವು ಜೀವನದೊಳಗೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಅವಾಗ ನಿಮಗೆ ಚಾಲೆಂಜಸ್ ಬಂದರೆ ಹೆದರಿಕೆ ಬರೋಂಗಿಲ್ಲ. ನಿಮ್ಗೆ ಗೊತ್ತಿರ್ತೈತಿ, ಓ ನನ್ನ ಹತ್ರ ಇಷ್ಟು ಕೆಪಾಸಿಟಿ ಐತಿ, ನಾನು ಮಾಡಿಬಿಡ್ತೇನೆ ಇದನ್ನು ಅಂತಂದು ಹೇಳಿ. ನೀವು ನಿಮಗಾಗಿ ಟೈಮ್ ತಕ್ಕೊಡ್ರಿ. ಒಬ್ಬ ಸಾಧಕನಿಗೆ ಟೈಮ್ ಸಿಗೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಏನು ಹೇಳ್ತಾರಂದ್ರೆ ಓಶೋ ಸಾಧಕನಿಗೆ ಟೈಮ್ ಸಿಗಲಿಲ್ಲ, ಅವ್ನು ಸಂಸಾರದೊಳಗೆ ಭಾಳ ಗದ್ಲಿತ್ತು, ಅವ್ರ ಮನ್ಯಾಗ ಭಾಳ ಪ್ರಾಬ್ಲಮೆಟಿಕ್ ಇತ್ತು ಅಂತಂದ್ರೆ ಪಾಪ ಅದಕ್ಕೆಂದೂ ಸಾಧನ ಮಾಡೋಕ್ಕೆ ಟೈಮೇ ಸಿಗಂಗಿಲ್ಲ ಅಂತ. ಸಾಧನ ನಿಜವಾಗ್ಲೂ ಮಾಡಬೇಕು. ಒಂದು ಮನೆತನದೊಳಗೆ ಒಬ್ಬ ಸಾಧಕ ತಯಾರಾದ ಅಂತಂತಂದ್ರೆ ಅವರ ಹಿಂದಿನ 7 ಜನ್ಮಗಳನ್ನು, ಹಿಂದಿನ 7 ತಲೆಮಾರುಗಳನ್ನು, ಮುಂದೆ ಬರುವಂಥ 7 ತಲೆಮಾರುಗಳನ್ನು ಅವ ಬಂಧನದಿಂದ ಬಿಡಿಸ್ತಾನಂತ. ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಐತೆ ನೋಡ್ರಿ ಆಧ್ಯಾತ್ಮಿಕ ಜೀವನಕ್ಕೆ. ಅದಕ್ಕೆ ಹೆಂಗಂತಂತಂದ್ರೆ ನೀವು ಈಗ ಸದ್ಯ ಯಾವ ಸ್ಟೇಜ್ನೊಳಗೆ ಹೋಗಬೇಕು ಅಂತಂದ್ರೆ ನೋಡಬೇಕು, ಕಲಿಬೇಕು. ಓಕೆ, ಅದಕ್ಕೆ ತಕ್ಕಂಥ ತಯಾರಿ ಮಾಡ್ಕೋಬೇಕು ನೀವು. ಅಂದರೆ ಬಿ ಆ್ಯಕ್ಷನ್ ಓರಿಯೆಂಟೆಡ್ ಅಂತ. ಸ್ಪಿರಿಚುಯಾಲಿಟಿ ಎಲ್ಲರಿಗೂ ಆ್ಯಕ್ಚುಲಿ ಮ್ಯಾಂಡೇಟ್ರಿ. ಇಟ್ಸ್ ಅ ಬೇಸಿಕ್ ನೀಡ್. ಕೆಲವು ಸರ್ತಿ ಅನ್ಕೋತೆ, ನಾ ಮಾಡಕತ್ತೇನೆ ಸ್ಪಿರಿಚುಯಾಲಿಟಿದು, ಅದಕ್ಕೆ ಬಂತೇನೆ ಹೋತೇನೆ. ಸ್ಪಿರಿಚುಯಾಲಿಟಿ ನೀವೇನು ಪ್ರಾಕ್ಟೀಸ್ ಮಾಡ್ತಿರ್ತಿರಲ್ಲ, ಇದೇ ಜೀವನದೊಳಗನ ನಿಮಗೇನು ಎಲ್ಲ ಥರದ ವಿಷಯಗಳನ್ನು ಕೊಟ್ಟು ಹೋಗಬೇಕು ಅಂತೇನು ಇರೋಂಗಿಲ್ಲ. ಇದು ಪಿಕ್ನಿಕ್ಕಿಗೆ ಹೊಂಟಂಗೆ. ನಾವು ಈಗೆಲ್ಲ ಚಲೋ ಅಡುಗೆ ಮಾಡಿ ಹೆಂಗೆ ತಯಾರಿ ಮಾಡಿ ಕಟ್ಕೊಂಡು ಹೋಗ್ತೀವಲ್ಲ ಹಂಗೆ ಅಲ್ಲಿ ಮುಂದೆ ಹೋಗಿ ನೀವೇನು ಇದನ್ನು ಡಬ್ಬಿ ಊಟ ಮಾಡ್ತಿರಲ್ಲ ಅವಾಗ ಗೊತ್ತಾಕತಿ ಹೋದ ಜನ್ಮದಾಗ ನಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಈಗಿನ ಜನ್ಮದಾಗ ನನಗೆ ಎಷ್ಟೆಲ್ಲ ಒಳ್ಳೇದು ಸಿಕ್ಕೈತಿ ಅಂತಂದು ಹೇಳಿ. ಸೊ ಬಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್ ಆಲ್ವೇಸ್. ಅರೆ ವಾ, ಲಕ್ಷ್ಮಿ ನೋಡಿದರೆ ಎಷ್ಟು ಖುಷಿ ಆಕತ್ತೆ ಆಕಿನ. ನೋಡ್ರಿ ಗಂಗಾ ಮೇಡಮ್ ಮತ್ತೆ ಬಂದ್ರಿ ಇಲ್ಲಿ. ಅವ್ರೇನು ಹೇಳ್ತಾರೆ ಅಂದ್ರೆ, ಪ್ಯೂರಿಫೈ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಸೀಕ್ ಇನ್ನರ್ ಕ್ಲೆನ್ಸಿಂಗ್. ಆ್ಯಕ್ಷನ್ಸ್ ಮೇಲೆ ಕಂಟ್ರೋಲ್ ಇರಬೇಕು, ನಮ್ಮ ವಿಚಾರಗಳ ಮೇಲೆ ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ಇತ್ತು ಅಂತಂತ ಇಟ್ಕೊಳ್ರಿ. ಅದು ಕಂಟ್ರೋಲ್ ಯಾವಾಗ ಬರ್ತೈತಿ ಅಂದರೆ ರೆಸ್ಪಾನ್ಸಿಬಿಲಿಟಿ ಯಾವಾಗ ಇರ್ತೈತೆ ಅವಾಗ ಕಂಟ್ರೋಲ್ ಬರ್ತೈತಿ. ಇವೆಲ್ಲ ಕೈಗೆ ಸಿಗಲಾರದಂಥ ವಿಷಯಗಳು. ಸೊ ಇವನು ಕಂಟ್ರೋಲ್ ಹೆಂಗಪ್ಪ ಮಾಡೋದು ಅಂತಂದ್ರೆ ಇದಕ್ಕೆ ಒಂದೇ ದಾರಿ ಅಂದರೆ ಆಧ್ಯಾತ್ಮಿಕ ಜೀವನವನ್ನು ನಡೆಸೋದು. ನೀವು ಒಳಗಿಂದ ಕ್ಲೀನ್ ಹಾಕೋಂತ ಬರ್ರಿ, ನಿಮ್ಮ ಹೊರಗಿನ ಜಗತ್ತು ತಾನೇ ಕ್ಲೀನ್ ಆಕೈತಿ. ನಿಮ್ಗೆ ಏನು ಮಾಡೋ ಅವಶ್ಯಕತೆನೂ ಇರೋಂಗಿಲ್ಲ. ನಿಮ್ಮ ಜೋಡಿ ಜಗಳ ಮಾಡೋದು ಬಂದ್ ಮಾಡ್ತಾರೋ, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡೋರು ಅವ್ರು ನಿಮ್ಮಿಂದ ದೂರ ಹಾಕಾರೋ, ಅದು ತಂತಾನ ಪ್ರೊಸೀಜರ್ ನಡೀತೈತೆ. ಯಾಕಂತಂದ್ರೆ ಅವಾಗ ದೇವರು ನಿಮ್ಮ ಬದಲಾಗಿ ವಿಚಾರ ಮಾಡ್ತಿರ್ತಾನೆ, ನೀವು ನಿಮ್ಮ ಬದಲಾಗಿ ವಿಚಾರ ಮಾಡೋದಲ್ಲ, ದೇವ್ರು ನಿಮ್ಮ ಬದಲಾಗಿ ವಿಚಾರ ಮಾಡ್ತಾನೆ. ಅವಾಗ ಗೊತ್ತಾಕೈತವ, ಶೈಲಾಗಿ ಯಾವ್ಯಾವ ಸಾಮಾನು ಬೇಡಲ್ಲ ಅವನ್ನೆಲ್ಲ ಕಟ್ ಆಫ್ ಮಾಡಿಬಿಡ್ರಿ, ಎಲ್ಲ ಬಾಜುಗೆ ಸರಿದು ಬಿಡ್ತಾವೆ. ಸೊ ರಾಸ್ತಾ ಕ್ಲಿಯರ್. ಏನು ಹೇಳಿದೆ ನಾನು? ಅಟ್ರಾಕ್ಟ್ ಪ್ರಾಸ್ಪೆರಿಟಿ ಥ್ರೂ ಗ್ರ್ಯಾಟಿಟ್ಯೂಡ್, ವ್ಯಾಲ್ಯೂ ಯುವರ್ ಬ್ಲೆಸ್ಸಿಂಗ್ಸ್. ಅಗಳೇನು ಹೇಳಿದ್ದು? ಬಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್ ಅಂತಂದು ಹೇಳಿ. ಪ್ರಾಸ್ಪೆರಿಟಿ ಅದರಿಂದ ಬರ್ತೈತಿ ಅಂತಂತಂದ್ರೆ ಗ್ರ್ಯಾಟಿಟ್ಯೂಡ್ದಿಂದ. ನಮಗೆ ಇಷ್ಟೆಲ್ಲ ಸಿಕ್ಕೈತಿ ಅಂತಂದ್ರೆ ಏನಾದರೂ ಇದ್ರೆ ಹಿಂದೊಂದು ಇರಾಕನೇ ಬೇಕಲ್ಲ, ಆಶೀರ್ವಾದ ಐತಂತನೇ ಸಿಕ್ಕೈತಿ. ಹಂಗಂತೂ ಸಿಗಂಗಿಲ್ಲ. ವಿದೌಟ್ ಬ್ಲೆಸ್ಸಿಂಗ್ಸ್ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. ಕೃತಜ್ಞತಾ ಭಾವನೆ ಇರೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಮನುಷ್ಯ. ನೋಡ್ರಿ ಜಟಾಯು ಏನು ಹೇಳ್ತೈತಿ ಅಂದ್ರೆ, ಅಗಳೇನೋ ಈಗಲ್ ಬಂದಿತ್ತು, ಇದಕ್ಕೂ ಈಗಲ್ ಬಂದೈತೆ ನೋಡ್ರಿ. ಜಸ್ಟಿಸ್ ಬಿ ಗಿವಿನ್ ಸ್ಟ್ಯಾಂಡ್ ಫಾರ್ ಜಸ್ಟಿಸ್ ಆ್ಯಂಡ್ ಪ್ರೊಟೆಕ್ಟ್ ದ ಇನ್ನೋಸೆಂಟ್, ಬಿ ಕರೇಜಿಯಸ್ ಇನ್ ಯುವರ್ ಕನ್ವಿಕ್ಷನ್ಸ್. ನೋಡ್ರಿ ಇಲ್ಲಿ ಹೆಂಗೈತೆ ಅಂತಂದ್ರೆ, ನಾ ಹೇಳಿದ್ನಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂತಂದ್ರೆ, ಯಾವುದೇ ಒಂಥರ ರೆಸ್ಪಾನ್ಸಿಬಿಲಿಟಿ ಮೇನ್ಲಿ ಇಲ್ಲ ಅಂತಂತಂದ್ರೆ ನೀವು ನಿಮ್ಮ ಸಲುವಾಗಿಗೂ ಸ್ಟ್ಯಾಂಡ್ ತೊಗೊಳಂಗಿಲ್ಲ, ನೀವು ಮಂದಿ ಸಲುವಾಗಿಗೂ ಸ್ಟ್ಯಾಂಡ್ ತೊಗೊಳಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಿ ಕರೇಜಿಯಸ್. ನೋಡ್ರಿ ಉಷಾಜಿ, ಎಂಬ್ರೇಸ್ ನ್ಯೂ ಬಿಗಿನಿಂಗ್ಸ್, ವೆಲ್ಕಮ್ ಈಚ್ ಡೇ ವಿತ್ ಹೋಪ್. ಪ್ರತಿ ದಿನಾನೂ ಒಂದು ಹೋಪ್ ತೊಗೊಂಡ್ಬರ್ತೈತೆ ನಮ್ಮ ಜೀವನದೊಳಗೆ, ಒಂದು ಹೊಸ ಆಶಾಕಿರಣ ಪ್ರತಿಯೊಂದು ದಿನಾನೂ ನಮ್ಮ ಜೀವನದೊಳಗೆ.
ಇವತ್ತೇನಾದರೂ ಒಂದು ಹೊಸದು ಮಾಡಬೇಕು ಅಂತಂತ ಅನ್ಕೊಂಡನ ಆ ದಿನ ಸ್ಟಾರ್ಟ್ ಮಾಡುತ್ತೆ ಬರ್ರಿ. ಪ್ರತಿಯೊಂದು ದಿನಾನೂ ಒಂದು ಹೊಸ ಬಿಗಿನಿಂಗ್, ಒಂದು ಹೊಸ ಆರಂಭ ನಮ್ಮ ಜೀವನದಲ್ಲಿ. ಇವತ್ತು ಅತಿ ಒಳ್ಳೆಯದನ್ನು ನಾನು ಏನು ಮಾಡಬಲ್ಲೆ, ನನಗೆ ಏನು ರೀಚಬಲ್ ಐತಿ ನಾ ಅದ್ರೊಳಗೆ ಮಾಡಬಲ್ಲೆ ಅಂತಂತ ಅನ್ಕೊಳತ್ತೆ ಬರ್ರಿ. ಅಥವಾ ಅಂಥ ದಿನ ಬರ್ತಾವೆ, ನೀವು ಒಂದು ವೇಳೆ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ನಿಮ್ಗೆ ಯಾವುದು ಬೇಡಲ್ಲ ಅದನ್ನೆಲ್ಲ ಬಿಟ್ರಿ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ತಯಾರಾದ್ರಿ ಅಂತಂತಂದ್ರೆ ನೋಡಿರಿ, ಸ್ಪಿರಿಚುವಾಲಿಟಿ ಒಳಗೆ ನೀವು ಅಷ್ಟೆಲ್ಲ ಫಾಲೋ ಮಾಡಿದ್ರಿ ಅಂತಂದ್ರೆ ಈ ಕನ್ಫ್ಯೂಷನ್ ದೂರ ಆಕತಿ, ಈ ಒಂಥರ ಈ ಭಯ ಇರ್ತತಿ, ಆತಂಕ ಇರ್ತತಿ, ನಿರಾಸೆ ಇರ್ತತಿ, ಅವೆಲ್ಲ ತಂತಾನ ದೂರ ಆಕ್ಕವ. ನಿಮ್ಮಲ್ಲಿ ತಂತಾನ ಲೀಡರ್ಶಿಪ್ ಕ್ವಾಲಿಟೀಸ್ ತಯಾರಾಗಕ್ಕೆ ಶುರು ಆಗ್ತಾವೆ. ಜೀವನ ಒಂದು ಬದಲಾವಣೆ ಹಂತಕ್ಕೆ ಬರ್ತೈತಿ. ಸೊ ಹೆಂಗೆ ಅಂತಂತಂದರೆ, ಆ ಫಸ್ಟ್ ಪೈಲಿಗೂ ನ್ಯೂ ಬಿಗಿನಿಂಗ್ ಬಂದಿತ್ತು, ಲಾಸ್ಟಿಗೆ ಇಲ್ಲಿನೂ ನ್ಯೂ ಬಿಗಿನಿಂಗದ ಕಾರ್ಡ್ ಬಂದೈತಿ. ಸೊ ಜೀವನ ಒಂದು ಹೊಸ ತಿರುವು ತೊಗೋತೈತಿ. ಸೊ ಇಲ್ಲಿಂದ ಹೋಗೋಕ್ಕಿಂತ ಮೊದಲು ಅನಿಸಿರ್ಬೇಕು, ಏನಪ್ಪ ಎಂಥ ಬ್ಯೂಟಿಫುಲ್ ಜೀವನ ಮಾಡಿದೆ ಅಂತ. ಏನೋ ಮಾರಾಯ ಎಂಥ ಜೀವನ ಮಾಡಿದ್ದೀನಿ ನಾನು ಅಂತಂತ ಅನ್ಕೊತ ಎಂದೂ ಹೋಗಿರಬಾರ್ದು. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.